ಓಂ ನಮಃ ಶಿವಾಯ. ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ 30. ತುಳಸಿ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಈ ಮಹಾನ್ ವೃಕ್ಷದ ಬುಡದಲ್ಲಿ ಸಕಲ ತೀರ್ಥಗಳು ಸನ್ನಿಹಿತವಾಗಿರುತ್ತವೆ. ಆದ ಕಾರಣ ತುಳಸಿ ಮೃತ್ತಿಕೆಯನ್ನು ಹಣೆಗೆ ತಿಲಕವಾಗಿ ಧರಿಸಿದರೆ ಗ್ರಹಪೀಡ ಪರಿಹಾರವಾಗುತ್ತದೆ. ತುಳಸಿಯಲ್ಲಿ ಸಕಲ ದೇವತೆಗಳು, ವಿಶೇಷವಾಗಿ ಜಗತ್ತಿನ ಮಾತಾಪಿತರಾದ ಲಕ್ಷ್ಮೀನಾರಾಯಣರು ಸನ್ನಿಹಿತರಾಗಿರುತ್ತಾರೆ. ತುಳಸಿಯ ದಳಗಳಲ್ಲಿ ದಾಮೋದರನ ಸನ್ನಿಧಿ ಇರುತ್ತದೆ. ಯಾವ ಯಾವ ಪಾಪಗಳನ್ನು ಯಮಧರ್ಮರಾಜನು ಪರಿಗಣಿಸುವನೋ ಆ ಪಾಪಗಳೆಲ್ಲ ತುಳಸೀವನ ದರ್ಶನ, ತುಳಸಿ ಸ್ಪರ್ಶ, ಪೂಜೆಗಳಿಂದ ಸುಟ್ಟು ಹೋಗುತ್ತವೆ. ಗಂಗಾದಿ ತೀರ್ಥಗಳು, ಸಕಲ ಯಾತ್ರಾ ಸ್ಥಳ ದರ್ಶನ ಭಾಗ್ಯ ತುಳಸಿ ವೃಂದಾವನ ದರ್ಶನದಿಂದ ಲಭಿಸುತ್ತದೆ. ತುಳಸಿ ವೃಕ್ಷವಿದ್ದಲ್ಲಿ ಭಗವಾನ್ ಮಹಾವಿಷ್ಣುವು ಸದಾ ಸನ್ನಿಹಿತನಾಗಿರುತ್ತಾನೆ. ತುಳಸಿಯ ಮೇಲ್ಭಾಗದಲ್ಲಿ ಸಕಲ ದೇವತೆಗಳು ಸನ್ನಿಹಿತರಾಗಿರುತ್ತಾರೆ. ಅಂತಹ ಮಹಾಮಹಿಮಳಾದ ಹೇ ತುಳಸಿ ಮಾತೆ, ನಿನಗೆ ಅನಂತಾನಂತ ನಮನಗಳು. ತುಳಸಿಯು ಲಕ್ಷ್ಮಿಯ ಸಖಿಯು, ಪಾಪನಾಶಕಳು ಆಗಿದ್ದಾಳೆ. ತುಳಸಿ ಇಲ್ಲದ ಪೂಜೆ ಶ್ರೀಹರಿಗೆ ಎಂದಿಗೂ ಪ್ರಿಯವಾಗಲಾರದು. ಸ್ಮರಣೆಯಿಂದಲೇ ನಮಗೆ ಹೋದಲ್ಲೆಲ್ಲ ಯಶಸ್ಸು, ಕಾರ್ಯಸಿದ್ಧಿ, ಜಯ, ಲಾಭಗಳಾಗುತ್ತವೆ. ತುಳಸಿ ತೀರ್ಥವು ಅಮೃತ ಸದೃಶವಾದದ್ದು. ತುಳಸಿ ದಳವನ್ನು ಸಾಲಗ್ರಾಮಕ್ಕೆ ಶ್ರದ್ಧಾ ಭಕ್ತಿಗಳಿಂದ ಅರ್ಪಿಸಿದರೆ ಇದಕ್ಕಿಂತ ಉತ್ತಮವಾದ ಪೂಜೆಯು ಬೇರೊಂದಿಲ್ಲ. ಕೃಷಿಯ ಆರಂಭ, ಪ್ರಯಾಣ, ಶುಭ ಕಾರ್ಯ, ವಿವಾಹಗಳಿಗೆ ಹೊರಡುವ ಮುನ್ನ ತುಳಸಿಯನ್ನು ಸ್ಮರಿಸಿದರೆ ಜಯ ಖಂಡಿತ. ತುಳಸಿ ಮಾತೆ, ಸೀತಾಮಾತೆ, ಶ್ರೀರಾಮ ಲಕ್ಷ್ಮಣರನ್ನು ಯಾರು ಸ್ಮರಿಸುವರೋ ಅವರಿಗೆ ಕಾರ್ಯ ಸಿದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ. ಕೇವಲ ತುಳಸಿ ದರ್ಶನದಿಂದಲೇ ಸಕಲ ಪಾಪಗಳು ನಾಶವಾಗುತ್ತವೆ. ಸ್ಪರ್ಶದಿಂದ ದೇಹವು ಪವಿತ್ರವಾಗುತ್ತದೆ. ನಮಿಸಿದರೆ ರೋಗ ಪರಿಹಾರವಾಗುತ್ತದೆ. ತುಳಸಿ ಜಲದಿಂದ ಸ್ನಾನ ಮಾಡಿದರೆ ಅಪಮೃತ್ಯುವಿನ ಭಯವಿರುವುದಿಲ್ಲ. ಭಗವಂತನ ಪ್ರತಿಮೆಯ ಪಾದಕಮಲಗಳಲ್ಲಿ ತುಳಸಿ ದಳವನ್ನಿಟ್ಟು ಪೂಜಿಸಿದರೆ ಮೋಕ್ಷವು ದೊರೆಯುತ್ತದೆ. ಸಕಲಾಭಿಷ್ಟಗಳು ಸಿದ್ಧಿಸುತ್ತವೆ. ಇಂತಹ ಏ ತುಳಸಿ, ನಿನಗೆ ನಮೋ ನಮಃ. ಯಾರು ತಮ್ಮ ಕಿವಿಯಲ್ಲಿ ತುಳಸಿ ದಳವನ್ನು ಧರಿಸುವರೋ ಅವರ ಸಕಲ ಪಾಪಗಳು ದೂರವಾಗುತ್ತವೆ. ಕಿವಿಯಲ್ಲಿ 4 ದಳ, ತಲೆಯಲ್ಲಿ 1, ನಾಭಿಯಲ್ಲಿ 1, ತೀರ್ಥ ಕುಡಿಯುವಾಗ 3 ತುಳಸಿ ದಳಗಳನ್ನು, ಭೋಜನದ ನಂತರ 5 ತುಳಸಿ ದಳಗಳನ್ನು ಸೇವಿಸುವುದು ಸಕಲ ಸಂಪತ್ಪ್ರದಾಯಕವಾಗಿದೆ. ಹೀಗೆ ತುಳಸಿ ಮಹಿಮೆ ಅಪಾರವಾಗಿದೆ. ತುಳಸಿ ಪುಣ್ಯ ನಾಮಸ್ಮರಣೆ. ಶ್ರೀ ತುಳಸಿ ಮಾತೆಗೆ ಹಲವಾರು ಪುಣ್ಯನಾಮಗಳಿವೆ. ಅದರಲ್ಲಿ 16 ಹೆಸರುಗಳು ತುಂಬಾ ಫಲಪ್ರದಗಳಾಗಿವೆ. ಅವು ಹೀಗಿವೆ: 1 ತುಳಸಿ, 2 ಶ್ರೀ, 3 ಮಹಾಲಕ್ಷ್ಮಿ, 4 ವಿದ್ಯಾ, 5 ಯಶಸ್ವಿನಿ, 6 ಧರ್ಮ್ಯ, 7 ಧರ್ಮಾನನ, 8 ದೇವಿ, 9 ದೇವದೇವ ನಮಃ ಪ್ರಿಯ, 10 ಲಕ್ಷ್ಮೀ ಪ್ರಿಯ ಸಖಿ, 11 ದೌ, 12 ಭೂಮಿ, 13 ಅಚಲ, 14 ಚಲ, 15 ಅವಿದ್ಯ, 16 ಶ್ರೀದೇವಿ. ಇವುಗಳನ್ನು ಸ್ಮರಿಸಿದರೆ ಸಕಲವು ಮಂಗಳಕರವಾಗುತ್ತದೆ. ಹೇ ಜಗದ್ದಾತ್ರಿಯಾದ ತುಳಸಿ ಮಾತೆ, ನಿನಗೆ ನಮಸ್ಕಾರ. ನೀನು ಶ್ರೀಹರಿಗೆ ಪರಮ ಪ್ರೀತಿ ಪಾತ್ರಳಾಗಿರುವೆ. ನೀನು ಜೀವಿಗಳಿಗೆ ಮೋಕ್ಷಪ್ರದಳು ಆಗಿರುವೆ. ಸಕಲ ಪತ್ತುಗಳಿಂದಲೂ ನೀನು ನಮ್ಮನ್ನು ಪಾರುಗಾಣಿಸು. ನಿನ್ನ ದರ್ಶನ ಮಾತ್ರದಿಂದ ಪಾಪಿಗಳು, ವಾಮಾಚಾರಿಗಳು ಪಲಾಯನಗೈಯುತ್ತಾರೆ. ತುಳಸಿ ದಳವನ್ನು ಶ್ರೀಹರಿಗೆ ಸಮರ್ಪಿಸಿದವರೇ ಧನ್ಯಮಾನವರು. ನಿನ್ನಲ್ಲಿ ಸಕಲ ವೇದಾಭಿಮಾನಿ ದೇವತೆಗಳು ಸನ್ನಿಹಿತರಾಗುತ್ತಾರೆ. ನಿನಗೆ ನಮೋ ನಮಃ. ಹೇ ತುಳಸಿ, ನನ್ನ ಶಿರಸ್ಸನ್ನು ರಕ್ಷಿಸು. ಯಶಸ್ವಿನಿಯೇ, ನನ್ನ ಹಣೆಯ ಭಾಗವನ್ನು ರಕ್ಷಿಸು. ಪದ್ಮಾನನಯೇ, ಕಣ್ಣುಗಳನ್ನು, ಶ್ರೀ ಸಖಿಯು ಕಿವಿಗಳನ್ನು, ಸುಗಂಧಿಯು ನಾಸಿಕವನ್ನು, ಸುಮುಖಿಯು ಮುಖವನ್ನು ರಕ್ಷಿಸು. ಹೇ ಶುಭದೆ, ನನ್ನ ನಾಲಿಗೆಯನ್ನು ರಕ್ಷಿಸು. ವಿದ್ಯಾಮಯಿ, ನನ್ನ ಕೊರಳನ್ನು ರಕ್ಷಿಸು. ಕಲ್ಹಾರಿಣಿ, ನನ್ನ ಬಾಹುಗಳನ್ನು ರಕ್ಷಿಸು. ವಿಷ್ಣುವಲ್ಲಭೆ, ನನ್ನ ಹೃದಯವನ್ನು ಕಾಪಾಡು. ಪುಣ್ಯದ, ನನ್ನ ನಾಭಿಯನ್ನು ರಕ್ಷಿಸು. ನಾರಾಯಣ ಪ್ರಿಯೆ, ನನ್ನ ಪಾದಗಳನ್ನು ರಕ್ಷಿಸು. ಸರ್ವರಕ್ಷಿಣಿ, ನನ್ನ ಸಕಲ ಅವಯವಗಳನ್ನು ರಕ್ಷಿಸು. ಹೀಗೆ ಮೇಲೆ ಹೇಳಿದ ತುಳಸಿ ಕವಚದ ಸಾರವನ್ನು ಯಾರು ಪಠಿಸುವರೋ
ಅವರಿಗೆ ಆಪತ್ತುಗಳ ಭಯವಿಲ್ಲ. ಯಾರಿಗೆ ಏನು ಬೇಕೋ ಅದು ಅವರಿಗೆ ಕವಚದ ಪಾರಾಯಣದ ಫಲದಿಂದ ದೊರೆಯುತ್ತದೆ. ವಿದ್ಯೆಯನ್ನು ಬೇಡಿದವರಿಗೆ ವಿದ್ಯೆ, ಪುತ್ರಾಕಾಂಕ್ಷಿಗಳಿಗೆ ಸತ್ಪುತ್ರ ಪ್ರಾಪ್ತಿ, ಧನಾಕಾಂಕ್ಷಿಗಳಿಗೆ ಧನಲಾಭ, ಗೃಹಸ್ಥರಿಗೆ ಸರ್ವ ಸೌಭಾಗ್ಯ ಸುಖ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ. ಯಾವ ಸ್ತ್ರೀಗೆ ಮಕ್ಕಳು ಜನಿಸಿ ಮೃತರಾಗುವರೋ ಆಕೆಯು ತುಳಸಿಯನ್ನು ತನ್ನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಆಕೆಗೆ ಶೀಘ್ರದಲ್ಲಿ ಸಂತಾನ ಲಾಭವಾಗುತ್ತದೆ. ಬಂಜೆಯು ಇದರಿಂದ ಮಕ್ಕಳನ್ನು ಪಡೆಯಬಹುದು. ಅಧಿಕಾರ ಲಾಭ ಬಯಸುವವರು ತುಳಸಿ ಸ್ಮರಣೆಯನ್ನು ಅಶ್ವತ್ಥ ಮೂಲದಲ್ಲೂ, ರೂಪ ಬಯಸುವವರು ಅಗ್ನಿಮುಖದಲ್ಲೂ, ವಿದ್ಯಾರ್ಥಿಯು ಮುತ್ತುಗದ ವೃಕ್ಷದ ಬಳಿಯೂ, ಕನ್ಯಾರ್ಥಿಯು ಪಾರ್ವತಿ ದೇವಾಲಯದಲ್ಲೂ, ಶತ್ರುನಾಶಕ್ಕಾಗಿ ಸ್ವಗೃಹದಲ್ಲೂ ತುಳಸಿ ಕವಚ ಹಾಗೂ ನಾಮಸ್ಮರಣೆಯನ್ನು ಮಾಡಿದರೆ ಶೀಘ್ರ ಫಲ ಸಿಗುವುದರಲ್ಲಿ ಸಂಶಯವಿಲ್ಲ. ಹಿಂದೆ ತಾರಕಾಸುರ ಸಂಹಾರಕ್ಕಾಗಿಯೇ ಜನಿಸಿದ ಕುಮಾರಸ್ವಾಮಿಯು ದೇವಸೇನನನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಹೊರಡುವ ಮುನ್ನ ತುಳಸಿಯನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸಿದರ ಫಲವಾಗಿ ಆತನು ತಾರಕನನ್ನು ಲೀಲಾಜಾಲವಾಗಿ ಸಂಹಾರ ಮಾಡಲು ಸಾಧ್ಯವಾಯಿತು. ಈ ರೀತಿಯಾಗಿ ತುಳಸಿ ಮಾತೆಯನ್ನು ಪೂರ್ಣವಾಗಿ ನಿರೂಪಿಸಲು ಸಾಧ್ಯವಿಲ್ಲ. ಇದು ಅನಂತ ಫಲಪ್ರದ ಎಂದು ಸತ್ಯವಾಕ್ಯವೆಂದು ಹೇಳಬಹುದು ಎಂಬಲ್ಲಿಗೆ ಕಾರ್ತೀಕ ಮಾಸದ ಮಹಿಮೆಯ 30ನೇ ಅಧ್ಯಾಯವು ಮುಕ್ತಾಯವಾಯಿತು. Thanks for watching this video. Please subscribe my YouTube channel for more videos. Thank you.